ವಿಷ್ಣುಮಾಯೇ ನಮೋ ನಮಃ. ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಗುರುಜಿ ಮಾಡುವ ನಮಸ್ಕಾರಗಳು. ನೋಡಿ ವೀಕ್ಷಕರೇ, ಬಹಳ ವಿಶೇಷವಾದ ಸಂಚಿಕೆ ಇದು. ಯಾರೆಲ್ಲವೂ ಅನುರಾಧ ನಕ್ಷತ್ರದಲ್ಲಿ ಜನಿಸಿದವರು ಯಾರೆಲ್ಲವೂ ಈ ಸಂಚಿಕೆಯನ್ನು ಮಿಸ್ ಮಾಡದೆ ಯಾವುದೇ ಕಾರಣಕ್ಕೂ ತಪ್ಪದೆ ನೋಡಲೇಬೇಕಾಗ್ತದೆ. ಯಾಕಂದರೆ ಅನುರಾಧ ನಕ್ಷತ್ರದಲ್ಲಿ ಜನಿಸಿದಂತಹ ಗುಣ ಲಕ್ಷಣ ಸ್ವಭಾವಗಳು ಮತ್ತು ಅವರ ಚಾತುರ್ಯತೆಗಳು ಯಾವ ವೇಗದಲ್ಲಿ ಹೋಗ್ತಾರೆ ಗೊತ್ತಾ? ಅನುರಾಧ ನಕ್ಷತ್ರದವರು ಅತಿ ವೇಗದಲ್ಲಿರ್ತಕ್ಕಂಥದ್ದಾಗಿರ್ತಾರೆ, ಬಹಳ ಪ್ರಭಾವಿಗಳಾಗಿರ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ತಕ್ಕಂಥ ಯೋಗಶೀಲದವರಾಗಿರ್ತಾರೆ, ಬಹಳ ಶ್ರೀಮಂತಿಕೆ ಆಗುವಂಥ ಯೋಗಗಳು ಇವ್ರದ್ದಾಗಿರ್ತಕ್ಕಂಥದ್ದಾಗಿರುತ್ತೆ. ಅತಿಯಾದ ಇರ್ತಕ್ಕಂತಹ ಬಹಳ ದೊಡ್ಡ ದೊಡ್ಡ ಸ್ಥಾನಮಾನಗಳನ್ನು ಗಳಿಸ್ತಕ್ಕಂತಹ ನಕ್ಷತ್ರದವರಾಗಿದ್ದಾರೆ. ಯಾಕಂದ್ರೆ ಒಂಥರ ಅನುರಾಧ ನಕ್ಷತ್ರದಲ್ಲಿ ಜನಿಸಿದವರು ತುಂಬಾನೇ ಅದೃಷ್ಟವಂತರನ್ನೇ ಹೇಳಬಹುದು. ಅಷ್ಟು ಒಂದು ವ್ಯಕ್ತಿತ್ವ ಗುಣ ಸ್ವಭಾವದವರು ಇಲ್ಲಿ ನಾವು ಕಾಣಬಹುದಾಗ್ತಕ್ಕಂಥದ್ದಾಗಿದೆ. ನೋಡಿ ವೀಕ್ಷಕರೇ, ವಿಶೇಷದಾಯಕವಾಗಿ ನೋಡಿ, ಅನುರಾಧ ನಕ್ಷತ್ರದವರು ವಿಶೇಷವಾಗಿ ಬಂದು ಇವ್ರಿಗೆ ಏನಾಗಿದೆ ಅಂದ್ರೆ ಛತ್ರಿಯ ಆಕಾರದಲ್ಲಿ ಇರ್ತಕ್ಕಂಥ ನಕ್ಷತ್ರ ಇದು. ಯಾಕಂದ್ರೆ ನೀವು ಕೊಡೆ ಹಿಡಿದ್ರೆ ಹೇಗೆ ಕಾಣುತ್ತೆ ನೋಡಿ, ಆಕಾಶಕಾಯದಲ್ಲಿ ಆ ತರ ಕಾಣತಕ್ಕಂಥದ್ದು. ಬಹಳ ಚತುರ ಗುಣಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಾಗಿರ್ತಕ್ಕಂಥದ್ದಾಗಿರ್ತಾರೆ. ಹಾಗೆ ಈ ನಕ್ಷತ್ರದವರಿಗೆ ಮಧ್ಯನಾಡಿ ಪ್ರಾಣಿ ಬಂದು ಜಿಂಕೆ ಬರ್ತಕ್ಕಂಥದ್ದಾಗುತ್ತೆ. ಜಿಂಕೆ ಅಂದ್ರೇನೆ ಒಂದು ಕಡೆ ನಿಲ್ಲಲ್ಲ, ಗೊತ್ತಾಗ್ಬಿಡುತ್ತೆ ನಿಮಗೆ ಜಿಂಕೆ ಅಂದ್ರೆ ತಕ್ಷಣನೇ. ಮತ್ತೆ ದೇವಗಣ ಆಗ್ತಾರೆ, ಬಹಳ ಗುಣ ಸ್ವಭಾವದವರಾಗ್ತಕ್ಕಂಥದ್ದು. ಅದರಲ್ಲೂ ಎಸ್ಪೆಷಲಿ ಹೆಣ್ಣು ಮಕ್ಕಳು ಜನಿಸಿದಂತರೂ ಬಹಳ ಬುದ್ಧಿವಂತರಾಗಿರ್ತಾರೆ, ಒಳ್ಳೊಳ್ಳೆ ಅಧಿಕಾರದಲ್ಲಿರ್ತಕ್ಕಂಥದ್ದಾಗಿರ್ತಾರೆ, ಬಹಳ ಅದೃಷ್ಟ ಅಂತಾನೆ ಹೇಳ್ಬೋದು. ಅವರು ಹುಟ್ಟಿದ ಮನೆಯಿಂದ ಹಿಡ್ಕೊಂಡು ವಿವಾಹ ಕೊಟ್ಟಂತ ಹೋದ ಮನೆಗೂ ಅದೃಷ್ಟ ತರ್ತಕ್ಕಂಥ ಅದೃಷ್ಟ ದೇವತೆನೇ ಅವರ ಮನೆ ಬಾಗಿಲಿಗೆ ಹೋಗ್ತಕ್ಕಂಥದ್ದಾಗಿರೋದಾಗಿರ್ಬೋದು. ಹಾಗೆ ನೋಡಿ, ಈ ನಕ್ಷತ್ರದವರು ಯಾವಾಗಲೂ ಕೂಡ ಯಾಕಂತ ಹೇಳಿದ್ರೆ ಫ್ರೆಂಡ್ಶಿಪ್ನಲ್ಲಿ ಹುಟ್ಟಿಕೊಳ್ಳುವುದಿಲ್ಲ. ಯಾಕಂದ್ರೆ ಫ್ರೆಂಡ್ಶಿಪ್ ಪ್ರಕಾರದಲ್ಲಿ ಇವರಿಗೆ ಯಾರು ಕೂಡ ಫ್ರೆಂಡ್ಶಿಪ್ ಇರೋದಿಲ್ಲ. ಯಾಕಂದ್ರೆ ಇವರು ಬಹಳಷ್ಟು ಮನಸ್ಥಿತಿ ಏಕಾಂತದಲ್ಲಿ ಇರ್ತಕ್ಕಂಥ ಮನಸ್ಥಿತಿ, ಏನಾದ್ರೂ ಕೂಡ ಮಾಡ್ತಕ್ಕಂಥ ಕ್ಯಾಲಿಕೇಶನ್ ಮನಸ್ಥಿತಿ ಇವರದು, ಈ ನಕ್ಷತ್ರದಲ್ಲಿ ಜನಿಸಿದವರದು. ಹಾಗೆ ನೋಡಿ, ಇವ್ರದ್ದು ಎಲ್ಲ ವಿಷಯದಲ್ಲೂ ಕೂಡ ಬಹಳಷ್ಟು ಒಳ್ಳೆ ಸುಂದರ ಗುಣಗಳಾಗಿರತಕ್ಕಂಥದ್ದಾಗಿರುತ್ತೆ. ಮತ್ತು ಈ ನಕ್ಷತ್ರದಲ್ಲಿ ಏನಾಗುತ್ತೆ, ಜನಿಸಿದವರು ಬಹಳಷ್ಟು ಕೂಡ ಗೋಲು ಮುಖದವರಾಗಿರ್ತಾರೆ. ಮತ್ತೆ ಕಣ್ಣುಗಳು ಬಹಳಷ್ಟು ಚತುರವಾಗಿರ್ತಕ್ಕಂಥ ಕಣ್ಣು, ಅಂದರೆ ಅಗಲವಾಗಿರ್ತಕ್ಕಂಥ ಕಣ್ಣು, ಕಿವಿಗಳು ಅಗಲವಾಗಿರ್ತಕ್ಕಂಥದ್ದಾಗಿರುತ್ತೆ, ಮೂಗು ಬಹಳ ಉದ್ದನಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಅವರ ಬಹಳ ಶರೀರವು ಕೂಡ ಬಹಳ ಎತ್ತರವಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಇವರ ಬಹಳಷ್ಟು ಆಕರ್ಷಣೆಯಾಗಿ ಕಾಣತಕ್ಕಂಥ ವ್ಯಕ್ತಿಗಳಾಗಿರ್ತಕ್ಕಂಥದ್ದಾಗಿರ್ತಾರೆ. ಈ ನಕ್ಷತ್ರದಲ್ಲಿ ಹೆಣ್ಣು ಮಕ್ಕಳು ಜನಿಸಿದರು ಅಂದ್ರೆ ಬಹಳ ಅತಿ ಸುಂದರು, ಮತ್ತೆ ಗಂಡು ಮಕ್ಕಳು ಹಾಗೆ ಲಕ್ಷಣವಾಗಿರ್ತಕ್ಕಂಥದ್ದು ಸ್ವಭಾವದವರಾಗಿರ್ತಾರೆ. ಮತ್ತೆ ಈ ನಕ್ಷತ್ರದಲ್ಲಿ ಎಲ್ಲಾ ವಿಷಯಗಳ ಎಲ್ಲಾ ಕ್ಷೇತ್ರದಲ್ಲೂ ತನ್ನದೇ ಆಗಿರ್ತಕ್ಕಂಥ ನಡೆಯಬೇಕಂತಕ್ಕಂತಹ ಅಭಿಲಾಷೆಗಳನ್ನ ಹೊಂದಿರತಕ್ಕಂಥದ್ದಾಗಿರ್ತಾರೆ. ತಾನೇ ನಾಯಕತ್ವ ಆಗ್ಬೇಕಂತಹ ಮನಸ್ಥಿತಿಗಳನ್ನು ಹೊಂದಿರ್ತಾರೆ. ಏನೇ ಕೆಲಸ ಬಂದರೂ ಕೂಡ ಇವರೇ ಮುಂದಾಳತ್ವಗಳನ್ನು ವಹಿಸ್ತಕ್ಕಂಥ ಹಂಬಲ್ನೆಸ್ಗಳನ್ನು ಇರ್ತಕ್ಕಂಥದ್ದಾಗಿರುತ್ತೆ. ಇವರಲ್ಲೇ ಏನ್ ಬೇಕಾದ್ರೂ ಕೂಡ ಮಾಡ್ಬೇಕು, ಎಲ್ಲ ನಾನು ಮಾಡಿ ಮುಗಿಸ್ಬೇಕು ಅಂತಕ್ಕಂಥ ವ್ಯಕ್ತಿತ್ವಗಳನ್ನ ಆಗಿರ್ತಕ್ಕಂಥದ್ದಾಗಿರುತ್ತೆ. ಇಂಥ ಅಂಶದವರನ್ನ ನಾವು ಈ ಗುಣ ಸಮೂಹದಲ್ಲಿ ನೋಡಬಹುದು. ಹಾಗೆ ಯಾವುದೇ ಕೆಲಸ ಬಂದ್ರೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ಕೆಲಸಗಳನ್ನ ಮಾಡಿ ಮುಗಿಸ್ತಕ್ಕಂಥ ಸ್ವಭಾವದವರಾಗಿರ್ತಾರೆ. ಮತ್ತು ಹಾಗೆ ಸಂಬಂಧಗಳಾಗಿರಲಿ ಬಹಳ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದಂತ ಹೇಳಿದ್ರೆ ಈ ಅನುರಾಧ ನಕ್ಷತ್ರದವರು. ಯಾಕಂದ್ರೆ ಇವರು ಸಂಬಂಧಗಳಿಗೆ ಬಹಳ ಬೆಲೆ ಕೊಡ್ತಾರೆ. ಯಾರೇ ಆಗಿರಲಿ, ಮನೆಗೆ ಯಾರೇ ಬಂದರೂ ಕೂಡ, ಒಂದು ದೊಡ್ಡವರು, ಹಿರಿಯರು, ಕುಟುಂಬದವರು, ಎಂಥವರೇ ಬಂದರೂ ಕೂಡ ಬಹಳ ಸಂಬಂಧಗಳಿಗೆ ಗೌರವ ಕೊಡ್ತಕ್ಕಂಥ ವ್ಯಕ್ತಿಗಳು. ಹಾಗೆ ಫ್ರೆಂಡ್ಸ್ಗಳಿಗೂ ಆವಾಗ ಮನೆಗೆ ಬಂದರೂ ಕೂಡ, ಯಾರೇ ಬಂದರೂ ಕೂಡ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು, ಟ್ರೀಟ್ ಮಾಡ್ತಕ್ಕಂಥದ್ದು ಮನೋಭಿಲಾಷೆ ಜಾಸ್ತಿ. ಯಾಕಂದ್ರೆ ನೋಡಿ, ಬಂದವ್ರನ್ನ ನಾವು ಎಷ್ಟು ಚೆನ್ನಾಗಿ ಗೌರವಿಸ್ತೀವಲ್ವಾ, ಅದೇ ಅಲ್ಲ ನಮ್ಮ ಘನತೆ ಗೌರವವನ್ನ ಕಾಪಾಡೋದು. ಎಷ್ಟು ಆಸ್ತಿ ಇದ್ರೇನು, ಎಂತಹ ಮನಸ್ಥಿತಿ ಇದ್ರೇನು, ಬಂದವ್ರನ್ನ ನಾವು ನೋಡ್ಕೊಳ್ಳುವಂಥದ್ರಲ್ಲೇ ಇರುತ್ತೆ ಸಿರಿವಂತಿಕೆ ಅಂತಕ್ಕಂಥದ್ದು. ಅಂಥ ಗುಣ ಸ್ವಭಾವದವರು. ಯಾಕಂದ್ರೆ ಅಂತಹ ಮನಸ್ಥಿತಿಯನ್ನ ಹೊಂದ್ಕೊಂತಕ್ಕಂಥದ್ದು ಇರುತ್ತೆ. ಈ ಅನುರಾಧ ನಕ್ಷತ್ರದಲ್ಲಿ ತುಂಬಾ ಭಯಂಕರವಾಗಿರ್ತಕ್ಕಂತಹ ಕೋಪ ಉಳ್ಳವರ್ತಕ್ಕಂಥದ್ದಾಗಿರ್ತಾರೆ. ಯಾಕಂದ್ರೆ ಇವ್ರಿಗೆ ಕೋಪ ಬಂದಂತ ಹೇಳಿದ್ರೆ ಯಾರ ಮಾತು ಕೇಳೋದಿಲ್ಲ. ಅದೊಂದು 2-3 ದಿನ ಕೋಪದಲ್ಲೇ ಅವರು ಕಡಿಮೆ ಆಗ್ಬೇಕಂದ್ರೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿರ್ಬೇಕು ಅಂತ ಮನಸ್ಥಿತಿಗಳನ್ನ ನಾವು ಕಾಣಬಹುದು. ಮತ್ತು ಈ ನಕ್ಷತ್ರದಲ್ಲಿ ನಾವು ನ್ಯಾಯಾಧಿಗಳನ್ನ ಜಾಸ್ತಿ ನೋಡ್ತೇವೆ. ಕೆಲವೊಂದು ಅನ್ಯಾಯವನ್ನು ಕಂಡ್ರೆ
ಇವರು ಬಹಳಷ್ಟು ಎದುರಾಗ್ತಕ್ಕಂಥದ್ದಾಗುತ್ತೆ. ಇಂತಹ ಮನಾಭಿಲಾಷೆಗಳನ್ನು ನಾವು ನೋಡ್ಬೋದು. ಯಾಕಂದ್ರೆ ಇವ್ರದ್ದು ವಿದ್ಯಾಭ್ಯಾಸದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಬಹಳಷ್ಟು ಸಕ್ಸಸ್ ಕಾಣ್ತಕ್ಕಂಥದ್ದು. ಕೆಲವೊಂದು IPS IAS ಉನ್ನತ ಅಧಿಕಾರಿಗಳಾಗ್ತಕ್ಕಂಥದ್ದು, ಹಾಗೆ ಏನಾಗುತ್ತೆ ಕೆಲವೊಂದು ಡಾಕ್ಟರ್ಸ್ಗಳಾಗ್ತಕ್ಕಂಥದ್ದು, ಇಂಜಿನಿಯರ್ಸ್ಗಳಾಗ್ತಕ್ಕಂಥದ್ದು, ವಿದೇಶದಲ್ಲಿ ಪ್ರಯಾಣಗಳನ್ನು ಬೆಳೆಸಿ ದುಡಿಮೆಗಳನ್ನು ಮಾಡ್ತಕ್ಕಂಥದ್ದು. ಯಾಕಂದ್ರೆ ಅನುರಾಧ ನಕ್ಷತ್ರದವರು ಅತಿ ಹೆಚ್ಚಾಗಿ ವಿದೇಶದಲ್ಲೇ ಇರ್ತಕ್ಕಂಥದ್ದವರಾಗಿರ್ತಾರೆ. ಯಾಕಂದ್ರೆ ಇವ್ರು ಏನಾಗುತ್ತೆ ಜ್ಞಾನ ಸಂಪಾದನೆ ತಿಳುವಳಿಕೆ ಹಿರಿಮೆ ಗಿರಿಮೆ ಅಂತಕ್ಕಂಥ ಅತಿ ಎತ್ತರವಾಗಿ ಕೊಂಡೋಗ್ತಕ್ಕಂಥದ್ದಾಗುತ್ತೆ. ಮತ್ತೆ ಇವ್ರಿಗೆ ಏನಾಗುತ್ತೆ ಕೆಲವೊಂದು ಜೀವನದಲ್ಲಿ ನಿಧಾನವಾಗಿ ಕೆಲಸಗಳನ್ನು ಆಗ್ತಕ್ಕಂಥದ್ದಿರುತ್ತೆ. ಯಾಕಂದ್ರೆ ಕಾರಣ ಇವ್ರಿಗೆ ಶನಿಗ್ರಹ ಪರಿಣಾಮ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಮಂದಕಾರತ್ವ ವಹಿಸ್ತಕ್ಕಂಥದ್ದಾಗುತ್ತೆ. ಯಾಕಂದ್ರೆ ದಶಾಭುಕ್ತಿಯಿಂದ ಆಗುವಂತಹ ಗ್ರಹಗತಿಗಳಿಂದಲೂ ಕೂಡ ಪರಿಣಾಮ ಇರುತ್ತೆ. ಮತ್ತೆ ಶನಿಗ್ರಹ ನೀಚ ಸ್ಥಾನದಲ್ಲಿರೋದ್ರಿಂದ ಇದನ್ನು ಕೂಡ ಪರಿಣಾಮಗಳನ್ನು ಕಾಣ್ತಕ್ಕಂಥಿರುತ್ತೆ. ಮತ್ತು ಅನುರಾಧ ನಕ್ಷತ್ರದವರು ನೋಡಿ ಅತಿಯಾಗಿ ನಾವು ಕಾಣಬಹುದು ಅಂದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಮೇಧಾವಿಗಳಿಸ್ತಕ್ಕಂಥದ್ದಾಗಿರ್ಬೋದು. ಯಾಕಂತ ಹೇಳಿದ್ರೆ ಎಲ್ಲಾ ವಿಷಯದಲ್ಲೂ ಬಹಳ ಪರಿಣತರಾಗಿರ್ತಾರೆ. ಮತ್ತು ಸ್ತ್ರೀ ಆಗಿದ್ರು ಕೂಡ ಬಹಳ ಆಕರ್ಷಣೆ ಆಗಿರ್ತಕ್ಕಂಥದ್ದು, ಬುದ್ಧಿವಂತಿಕೆ ಆಗಿರ್ತಕ್ಕಂಥದ್ದು, ಚಾಣಾಕ್ಷತನ ಇರ್ತಕ್ಕಂಥದ್ದು, ಬಹಳಷ್ಟು ಎಲ್ಲಾ ಹಣಕಾಸಿನಲ್ಲಿ ಬಹಳಷ್ಟು ಸಂಪಾದನೆ ಗಳಿಸ್ತಕ್ಕಂಥ ಅತಿ ಹೆಚ್ಚವಾಗಿ ಗಳಿಸ್ತಕ್ಕಂಥದ್ದಾಗಿರುತ್ತೆ. ಮತ್ತೆ ಎಷ್ಟೇ ಹಣಕಾಸು ಗಳಿಸಿದ್ರು ಕೂಡ ಸಂಪಾದನೆ ಮಾಡೋದು ಬಹಳಷ್ಟು ಇವರಲ್ಲಿ ಬುದ್ಧಿವಂತಿಕೆಯಲ್ಲಿ ಕೊಳ್ತಾರೆ. ಮತ್ತು ಹೇರಳವಾಗಿ ಹಣ ಸಂಪಾದನೆ ಮಾಡ್ತಾ ಹೋಗ್ತಾ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಹಂಗೆ ಕೂಡಿಡ್ತಾ ಜಾಯಿನ್ ಮಾಡ್ತಕ್ಕಂಥದ್ದು ಹೋಗ್ತಾನೆ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಜಾಯಿನ್ ಅಂದ್ರೆ ಅದನ್ನು ಕೂಡಿಡ್ತಕ್ಕಂಥದ್ದು. ಮತ್ತೆ ಇವ್ರು ನೋಡಿ ತುಂಬಾ ಅಪಾರ ಸಾಧನೆ ಮಾಡ್ತಕ್ಕಂಥದ್ದು ವ್ಯಕ್ತಿಗಳು. ಯಾಕಂದ್ರೆ ಇವರು ಮುಂದೆ ಎಲ್ಲಾ ನಕ್ಷತ್ರ ಕಂಡು ಇವರು ಬಹಳ ಮೇಧಾವಿಗಳಂತಾನೆ ನಾವು ಹೇಳಬಹುದು. ಇಂತಹ ಗುಣಗಳನ್ನು ಹೊಂದಿರತಕ್ಕಂಥದ್ದಿರುತ್ತೆ. ಸಾಧನೆ ಮಾಡೋದು ಜಾಸ್ತಿ, ಕ್ರೀಡೆ ಆಗಿರ್ಬೋದು, ತುಂಬಾ ಹೆಚ್ಚಿನ ಸಾಧನೆ ಗಳಿಸ್ತಕ್ಕಂಥದ್ದು ಮಾಡುವುದು, ಅಚ್ಚರಿಗಳನ್ನು ಮೂಡಿಸ್ತಕ್ಕಂಥದ್ದು, ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥದ್ದು, ಬಹಳ ಸುಖದ ಸಮೃದ್ಧಿಯಾಗಿ ಬದುಕು ಜೀವನಗಳನ್ನು ಕಾಳ್ತಕ್ಕಂಥದ್ದು, ಮತ್ತೆ ತುಂಬಾ ಸ್ವಾಭಿಮಾನಿಗಳಾಗಿ ಶಾಂತಿ ಪ್ರಿಯರಾಗಿ ವರ್ತನೆ ಮಾಡ್ತಕ್ಕಂಥದ್ದು. ನೋಡಿ ಇವರ ಜ್ಞಾನ ಹೇಗೆ ಅಂದ್ರೆ ಈ ನಕ್ಷತ್ರದವರದು ಬಹಳ ಸೌಮ್ಯ ಸ್ವಭಾವದಾರಾಗಿದ್ದು ಅವ್ರು ಏನೇ ಮಾಡಿದ್ರು ಕೆಲಸ ಕಾರ್ಯ ವ್ಯವಹಾರ ಈ ಭಾಗದಲ್ಲೇ ಅತಿ ಹೆಚ್ಚಾಗಿ ಗಳಿಸ್ತಕ್ಕಂಥ ಘನತೆ ಗೌರವ ಲಕ್ಷಣದವರಾಗಿರ್ತಕ್ಕಂಥದ್ದು. ಮತ್ತೆ ಈ ನಕ್ಷತ್ರದವರಿಗೆ ಏನಾಗುತ್ತೆ ಸ್ವಲ್ಪ ಬಹಳಷ್ಟು ಕೆಲವೊಂದು ಹಣಕಾಸಿನಲ್ಲಿ ಕೊಟ್ಟಂತ ಹಣ ಹಿಂದುಗಡೆ ಬರಲ್ಲ. ಇವರಿಗೆ ಆರೋಗ್ಯದಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ಅವಾಗ ಎಲ್ಲದರಲ್ಲೂ ತೊಂದರೆಗಳನ್ನು ಕಾಣತಕ್ಕಂಥದ್ದಾಗಿರುತ್ತೆ. ಆ ಕಾರಣದಿಂದ ಅವರಿಗೆ ಸುಲಭ ಪರಿಹಾರಗಳೇನಂತ ಹೇಳಿದ್ರೆ ಈ ನಕ್ಷತ್ರದವರಿಗೆ ಗಂಜಲಿ ಬೇರನ್ನು ತೆಗೆದುಕೊಂಡು ಏನ್ ಮಾಡಬೇಕು ಅದನ್ನ ಬೇವಿನ ಎಣ್ಣೆಯಲ್ಲಿ ತೇದು ಹಣೆಗೆ ತಿಲಕವಾಗಿ ಇಟ್ಕೊಳ್ಳೋದ್ರಿಂದ ಸಾಕಷ್ಟು ಸಮೃದ್ಧಿತನ ಅಂತಕ್ಕಂಥದ್ದಾಗುತ್ತೆ. ಹಾಗೆ ಅತಿ ಹೆಚ್ಚಾಗಿ ಘನತೆ ಗೌರವಗಳನ್ನು ಹೆಚ್ಚಿಸ್ಕೊಳ್ತಕ್ಕಂಥದ್ದಾಗುತ್ತೆ ವೀಕ್ಷಕರೇ. ಹಾಗೆ ನಿಮಗೆ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಭಗವತಿ ಭದ್ರಕಾಳಿ ಅಮ್ಮನವರ ತಾಂತ್ರಿಕ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ. ಚಿಂತಿಸಬೇಡಿ. ನಮಸ್ಕಾರ. ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು. ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ 2 ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ.